ಇದೊಂದು ಫ್ರೆಂಡ್ಸ್ ಯುಗಾದಿ ದಿನದ್ದು ಸಿಂಪಲ್ ರಂಗೋಲಿ. ಹಾಯ್ ಫ್ರೆಂಡ್ಸ್, ಶುಭ ಮುಂಜಾನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಯುಗಾದಿ ಹಬ್ಬ. ಹಾಗಾಗಿ ನನ್ನೆಲ್ಲ ಬಂಧುಗಳಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಗೆಯೇ ಇವತ್ತಿನ ದಿನ ಉಂಟಲ್ಲ ಫ್ರೆಂಡ್ಸ್, ತುಂಬಾ ವಿಶೇಷವಾಗಿರುವಂಥ ದಿನ. ಹಾಗಾಗಿ ಪ್ರತಿಯೊಬ್ಬರ ಜೀವನಕ್ಕೂ ಇವತ್ತಿನ ದಿನ ತುಂಬಾ ಮುಖ್ಯವಾಗಿರುವಂಥದ್ದು. ಹಿಂದೆ ಆಗಿರುವಂಥ ಕಹಿ ಘಟನೆಗಳನ್ನೆಲ್ಲ ಕೂಡ ಮರೆತು ನಾವು ಇನ್ನು ಮುಂದೆ ಈ ದಿನದ ನಂತರ ಎಲ್ಲನೂ ಕೂಡ ಬದಲಾಗಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಹಾರೈಸೋಣ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಆರೋಗ್ಯ, ನೆಮ್ಮದಿ, ಖುಷಿ, ಸಂತೋಷ ಇರಲಿ ಅಂತ ಎಲ್ಲರೂ ಕೂಡ ಹಾರೈಸೋಣ. ಸೊ ಇವತ್ತು ಬೆಳಿಗ್ಗೆ ಚಹಾ ಎಲ್ಲ ಕುಡ್ದಾದ ನಂತರ ನಾನು ಯುಗಾದಿ ಹಬ್ಬದ ಅಡುಗೆ ಮಾಡಲಿಕ್ಕೆ ತಯಾರಾಗ್ತಾ ಇದ್ದೀನಿ. ಹಾಗೆಯೇ ಕೊಟ್ಟಿಗೆ ಕಡೆ ಕೆಲಸ ಎಲ್ಲನೂ ಮುಗಿಸಿ ಇವಾಗ ತಲೆಗೊಂದು ಹೇರ್ ಪ್ಯಾಕ್ ಹಾಕ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ತಯಾರು ಮಾಡ್ತಾ ಇದ್ದೀರಿ. ಸ್ವಲ್ಪ ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸರಲ್ಲಿ ರುಬ್ಬಿದ್ದೀನಿ. ಆಮೇಲೆ ನಾನು ಹೇರ್ ಪೌಡ್ರನ್ನ ಮಾಡಿಟ್ಕೊಳ್ತೀನಿ ನೋಡಿ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸರಲ್ಲಿ ರುಬ್ಬಿ ತಲೆಗೆ ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಅಡುಗೆಯನ್ನು ಶುರು ಮಾಡಬೇಕು. ಹಾಗೆ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ. ಇವತ್ತಿನ ದಿನ ಉಂಟಲ್ಲ ಫ್ರೆಂಡ್ಸ, ಏನೋ ತುಂಬ ಪಾಸಿಟಿವ್ ಅಂತ ಅನ್ನಿಸ್ತಾ ಇತ್ತು ನನಗಂತೂ ಇವತ್ತು ಬೆಳಿಗ್ಗೆ. ಹಾಗಾಗಿ ಅದು ವರ್ಷದ ಆರಂಭದ ದಿನ, ಹಾಗಾಗಿ ಸ್ಪೆಷಲ್ ಇರಬೇಕು ಅಂತ ನಾನಂತೂ ಬಯಸ್ತಾ ಇದ್ದೀನಿ. ಹಾಗಾಗಿ ಒಂದಿಷ್ಟು ಸ್ಪೆಷಲ್ ಆಗುವಂಥದ್ದು ಅಂದರೆ ಅಡುಗೆಗಳನ್ನೆಲ್ಲ ಮಾಡಿ ದೇವರಿಗೆಲ್ಲ ಎಡೆ ಇಡೋಣ ಅಂತೆಲ್ಲ ಅಂದ್ಕೊಂಡು ಶುರು ಮಾಡಿದ್ದೀನಿ ನೋಡಿ. ಹೇರ್ ಪ್ಯಾಕ್ ರೆಡಿ ಆಯಿತು. ಇವಾಗ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಅಡುಗೆಯನ್ನು ಶುರು ಮಾಡಿದ್ದೀನಿ ನೋಡಿ. ಯುಗಾದಿ ಹಬ್ಬಕ್ಕೆ ಎಲ್ಲರ ಮನೆಯಲ್ಲೂ ಮಾಡುವಂಥದ್ದು ಹೋಳಿಗೆ. ಹಾಗಾಗಿ ಫಸ್ಟ್ ನಾನು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕಡಲೆಬೇಳೆನ ನೆನೆಸಿಟ್ಟು ಹೋಗಿದೆ. ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನೋಡಿ. ಬೆಂತ ಅಂತ ಅಷ್ಟೊತ್ತಿಗೆ ಬಂದು ಪರೀಕ್ಷೆ ಮಾಡ್ತಾ ಇದ್ದೀನಿ ನಾನು. ಹಾಗೆ ಸಾರೆಲ್ಲ ಎಂತ ಮಾಡಬೇಡಿ ಯೋಚನೆ ಮಾಡಿದ್ರೆ ಬಸ್ಲೆ ಉಂಟಲ್ಲ, ಹಾಗೆ ಇವತ್ತು ಹಬ್ಬ ಬೇರೆ ಮತ್ತು ಮನೆಯಲ್ಲೇ ಬೆಳೆದಿರುವಂಥ ತರಕಾರಿಯಿಂದಲೇ ಮಾಡುವ ಹೇಳಿ ಬಟಾಣಿಯನ್ನು ನೆನೆಸಿದ್ದೆ. ಬಟಾಣಿ ಮತ್ತು ಬಸ್ಲೆ, ಟೊಮೆಟೊ ಇದನ್ನೆಲ್ಲ ಕುಕ್ಕರಲ್ಲಿ ಹಾಕಿ ಒಂದು 4 ವಿಷಲ್ ಕೂಗಿಸಿದ್ದೀನಿ. ಕೆಲವೊಂದು ಸಾರಿ ಬಟಾಣಿ ಬೇಯೋದೇ ಇಲ್ಲ, ಒಂದು 5-6 ವಿಷಲ್ ಹೊಡೆಸಿದ್ರೂ ಬೇಯೋದೇ ಇಲ್ಲ ಆಯ್ತದೆ. ಹಂಗಾಗಿ ಇವತ್ತಂತೂ ಚೆನ್ನಾಗಿ ಬೆಂದುಬಿಡ್ತು 4 ವಿಸಲ್ಗೆ. ಈಗ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕುದಿಸೋದಕ್ಕೆ ಇಡ್ತಾಯಿದ್ದೀನಿ. ತೆಂಗಿನಕಾಯಿ, ಮೆಣಸು, ಕೊತ್ತಂಬರಿ, ಈರುಳ್ಳಿ ಇದನ್ನೆಲ್ಲ ಹಾಕಿ ಮಸಾಲ ರುಬ್ಬಿಟ್ಕೊಂಡಿದ್ದೆ ನಾನು. ಬೆಂದಿತ್ತು ಎಲ್ಲನೂ ಕುಕ್ಕರಲ್ಲಿ ತರಕಾರಿ ಎಲ್ಲ. ಹಾಗೆಯೇ ಈ ತೋಪಲ್ಲಿ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕುಕ್ಕರಲ್ಲಿ ಬೇಯಿಸುವಾಗಲೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದೆ. ಹಾಗಾಗಿ ಈಗ ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆಯೇ ಸ್ವಲ್ಪ ರುಚಿ ಬೇರೆ ಥರ ಇರಲಿ ಅಂತೇಳಿ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡ್ರನ್ನು ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಚೂರೇ ಸಕ್ಕರೆಯನ್ನು ಹಾಕಿದ್ದೀನಿ. ಇದು ಯುಗಾದಿ ಹಬ್ಬಕ್ಕೆ ನಾನು ಮಾಡಿರುವಂಥ ಸಾಂಬಾರು. ಈ ರೀತಿಯಾಗಿ ಬಸ್ಲೆಯನ್ನು ನಾವು ಕಾಳು ಜೊತೆ ಎಲ್ಲ ಮಾಡಿದವಾಗ ತುಂಬಾ ರುಚಿಯಾಗಿರುತ್ತೆ. ತೊಗರಿಬೇಳೆ ಜೊತೆ ಜಾಸ್ತಿಯಾಗಿ ಮಾಡ್ತೀವಿ ನಾವು. ಮತ್ತು ಇವತ್ತು ಸ್ಪೆಷಲಾಗಿ ಬಟಾಣಿ ಜೊತೆ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಪಾಯಸಕ್ಕೆ ಶಾವಿಗೆ ಪಾಯಸ ಮಾಡುವ ಅಂತೇಳಿ ಸ್ವಲ್ಪ ಶಾವಿಗೆಯನ್ನು ಹಾಕಿ ಆಮೇಲೆ 1-2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಂದಂತೂ ಯಾವುದು ಕೂಡ ಕೈಯೇ ಮೆಸರ್ಮೆಂಟ್ ಆಯಿತಾ, ಯಾವುದೇ ಒಂದು ಕಪ್ಪಲ್ಲಾಗಲಿ ಅಥವಾ ಸ್ಪೂನಲ್ಲಿ ಅಳತೆ ಮಾಡಿ ಹಾಕುವಂಥ ಅಡುಗೆ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ. ಯಾವತ್ತೂ ನಾನು ಹೀಗೇ ಒಟ್ರಾಶಿ ಹಾಕಿ ಮಾಡ್ತೀನಿ ಆಯಿತಾ. ಅಂದರೆ ಕೈಯಿಂದನೇ ಮೆಜರ್ಮೆಂಟ್ ಹಾಕೋದು. ಇದು ಹೆಂಗೆ ನನಗೆ ರೂಢಿಯಾಗಿದೆ ಅಂತ ಗೊತ್ತಿಲ್ಲ. ಸ್ಪೂನಲ್ಲಿ ಮತ್ತು ಕಪ್ಪಲ್ಲೆಲ್ಲ ಅಳತೆ ಮಾಡಿದ್ರೆ ನನಗಂತೂ ಕರೆಕ್ಟೇ ಆಗೋದಿಲ್ಲ ಅಡುಗೆ ಮಾಡೋದು. ಒಂದು ಕಡೆ ಅದನ್ನು ಹುರಿತೆ, ಇನ್ನೊಂದು ಕಡೆಗೆ ಸಾರನ್ನು ಕೂಡ ಕುದಿಸ್ಕೊಳ್ತಾ ಇದ್ದೀನಿ ಈಸಿ ಆಗ್ತದೆ ಅಂತ. ಮತ್ತು ಒಂದೊಂದೇ ಮಾಡ್ಕೊಳ್ತಾ ಕೂತ್ರೆ ಇದ್ದರೆ ಸಮಯ ಆಗ್ತದೆ. ಮತ್ತು ವ್ಲಾಗ್ ಮಾಡ್ತಾ ವೀಡಿಯೋ ಮಾಡ್ತಾಯಿದ್ರೂ ಕೂಡ ತುಂಬ ಲೇಟಾಗಿ ಬಿಡ್ತದೆ, ಜಾಸ್ತಿ ಸಮಯ ಬೇಕಾಯ್ತದೆ. ಹಾಗಾಗಿ ಎಲ್ಲನೂ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕತ್ಲೆನೂ ಉಂಟು. ಲೈಟೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದರೆ ನನಗಂತೂ ಪುರ್ಸೊತ್ತೇ ಇರಲಿಲ್ಲ ಇವತ್ತಿನ ದಿನ. ಅಷ್ಟು ಕೆಲಸಗಳು, ಗಡಿಬಿಡಿ, ಮತ್ತು ತುಂಬ ವೆರೈಟೀಸ್ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ಏನು ಬೇಳೆ ಕೂಡ ಬೆಂತು.
ಶಾವಿಗೆ ಎಲ್ಲ ಹುರಿದಿಟ್ಟು ಬಂದು ಸ್ವಲ್ಪ ಬಿಸಿ ಹೋಗಬೇಕು ಅಂತೇಳಿ. ಇನ್ನು ಇದರ ನೀರನ್ನು ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಂಡೆ. ಇನ್ನು ಹಾಲನ್ನು ಕುದಿಸೋದಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ. ಹಾಗೆಯೇ ಈಗ ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತಾ ಇರೋದು ತೆಂಗಿನ ಹಾಲು ಪಾಯಸಕ್ಕೆ. ಮಿಲ್ಕ್ ಮತ್ತು ಕಾಯಿ ಹಾಲು ಎರಡನ್ನೂ ಕೂಡ ಇವಾಗ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಫಸ್ಟಲ್ಲೇ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇವಾಗ ತೆಂಗಿನ ಹಾಲನ್ನು ಹಾಕಿ ಎರಡನ್ನೂ ಕೂಡ ಒಂದು ಸರಿ ಬಿಸಿ ಬರೋ ತನಕ ಕುದಿಸ್ಕೊಳ್ಬಿಡಬೇಕು. ಆಮೇಲೆ ಹೇಗೂ ನಾವು ಶಾವಿಗೆಯನ್ನು ಹುರಿದಿಟ್ಟಿದ್ವಿ ನೋಡಿ, ಸ್ವಲ್ಪ ಅದು ತಣ್ಣಗಾಗಬೇಕು, ಬಿಸಿ ಬಿಸಿ ಇರುವಾಗಲೇ ಹಾಕಬಾರ್ದು. ಇದೀಗ ಕುದೀತಾ ಬಂದಂಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಶಾವಿಗೆಯನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಶಾವಿಗೆನೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ನೋಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಅದು ದಪ್ಪ ಆಗ್ತದೆ, ಆಮೇಲೆ ಉಂಡೆ ಉಂಡೆ ಥರ ಆಗೋದು, ಈ ಥರ ಎಲ್ಲ ಆಗೋದಿರ್ತದೆ. ಹಾಗೆ ನಾನು ಸ್ವಲ್ಪ ಈ ರೀತಿ ಎಲ್ಲನೂ ಕೂಡ ಶಾವಿಗೆನ ಕ್ಲೀನಾಗಿ ಹಾಕ್ಕೊಂಡು ಮತ್ತು ಅದೇ ಪಾತ್ರೆಗೆ ತುಪ್ಪ ಇರುವಂಥ ಅಂದರೆ ಹುರಿದಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಕ್ಲೀನಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಒಂದು 2-3 ನಿಮಿಷ ನಾವು ಇದ್ರ ಹತ್ರನೇ ಇರಬೇಕು, ಬಿಟ್ಟು ಹೋಗೋಕಿಲ್ಲ, ಹಾಗೆ ತಿರ್ಸ್ತಾ ಇರಬೇಕು. ಹಾಗೆಯೇ ಇದು ಇವಾಗ ಶಾವಿಗೆ ಬೆಂದಾಗೇನಾಗಿ ಕುದೀತಾ ಬಂದಾಗೇ ದಪ್ಪ ಆಗ್ತದೆ. ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನಾಗಲಿ ಈ ರೀತಿ ಕಾಸಿ ಹತ್ರನೇ ಇಟ್ಕೊಂಡ್ರೆ ಒಳ್ಳೆಯದು. ಸ್ವಲ್ಪ ದಪ್ಪ ಆದಾಗೇ ನಾವು ನೀರನ್ನು ಕೂಡ ಹಾಕಿ ಹದ ಮಾಡಬೇಕಾಗ್ತದೆ. ಹಾಗೆ ನೀವೆಲ್ಲ ಯಾವ ರೀತಿ ಪಾಯಸ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಆಯಿತಾ. ಸೊ ನಾನು ನೋಡಿ ಈ ರೀತಿ ಪಾಯಸ ಮಾಡೋದು. ಹಾಲು ತೆಂಗಿನ ಹಾಲನ್ನು ಕುದಿಸ್ಕೊಂಡು ಇವಾಗ ಶಾವಿಗೆ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಇವಾಗ ದಪ್ಪ ಆಗ್ತದೆ ಅಂತ ನೋಡಿ ಸ್ವಲ್ಪನೇ ನೀರು ಹಾಕಿ ಪಾಯಸದ ಹದಕ್ಕೆ ಮಾಡಿಕೊಳ್ಳೋದು ನೋಡಿ. ಇವಾಗ ಶಾವಿಗೆ ಎಲ್ಲನೂ ಚೆನ್ನಾಗಿ ಬೆಂದು ಅದು ಸರಿಯಾಗಿದೆ. ಇವಾಗ ಪಾಯಸ ಆಗಿದೆ. ಇದಕ್ಕೆ ನಾವೀಗ ಸಿಹಿಯನ್ನು ಹಾಕಿ ಕುದಿಸ್ಕೊಳ್ಬೇಕು. ಫಸ್ಟಲ್ಲೇ ಸಕ್ಕರೆ ಹಾಕೋದು ಬೇಡ, ಲಾಸ್ಟಲ್ಲಿ ಕುದೀತಾ ಬಂದಂಗೆ ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಇದು ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ಆಯ್ತದೆ. ಇವಾಗ ಸಕ್ಕರೆ ಎಲ್ಲ ಹಾಕಾಗಿದೆ. ಚೆನ್ನಾಗಿ ಒಂದು ಸರಿ ಕುದಿಸಿ ಇಳಿಸಿಬಿಟ್ರೆ ಸವಿ ಸವಿಯಾದಂತಹ ಶಾವಿಗೆ ಪಾಯಸ ಸವಿಯಲು ಸಿದ್ಧ. ಬದನೆಕಾಯಿ ನಮಗೆ ಯುಗಾದಿ ಹಬ್ಬಕ್ಕೇ ಹೊಸ ಫಲವಾಗಿ ಸಿಕ್ಕಿದೆ ನನಗೆ ನಮ್ಮ ಮನೆಯಲ್ಲಿ. ಹಾಗಾಗಿ ಅದರಲ್ಲೊಂದು ರೆಸಿಪಿಯನ್ನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ. ಇವಾಗ ಬದನೆಕಾಯಿ ಎಣ್ಣೆಗಾಯಿ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟಲ್ಲಿ ಅದಷ್ಟು ತೋರಿಸಿರುವಂಥದ್ದು ಮಸಾಲ ಹರ್ಕೊಳ್ಳೋದಕ್ಕೆ. ಇವಾಗ ಸಾಸಿವೆ ಮತ್ತು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಇವಾಗ ಬದನೆಕಾಯಿನನ್ನು 4 ಭಾಗ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನಂತೂ ಎಳೆ ಬದನೆಕಾಯಿ, ಬೀಜನೇ ಆಗಿಲ್ಲ ಅಷ್ಟು ಎಳೆ ಇದಾಗಿರುವಂಥ ಬದನೆಕಾಯಿ ಚೆನ್ನಾಗಿ ಕರಗ್ತದೆ ಅದು. ಈ ರೀತಿ ನಾವು ಎಣ್ಣೆಗಾಯಿ ಎಲ್ಲ ಮಾಡಿದವಾಗ ಎಣ್ಣೆಗಾಯಿ ಥರನೇ ಮಾಡ್ತಾಯಿದ್ದೆ. ಒಳಗಡೆ ಎಲ್ಲ ಮಸಾಲೆ ತುಂಬಿ ಮಾಡ್ತಾ ಇರೋದಲ್ಲ ನಾನು. ಹೇಗೆ ಮಾಡ್ತೀನಿ ಅಂತ ನೋಡಿ ನೀವು, ತುಂಬ ರುಚಿಯಾಗಿರ್ತದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ನೋಡಿ ಇವಾಗ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಅದ್ರ ಜೊತೆಗೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರ್ತದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ರೆಸಿಪಿ. ಇನ್ನು ಯಾವತ್ತೂ ಕೂಡ ನಾನು ಈ ರೆಸಿಪಿಯನ್ನು ಮರೆಯೋದಿಲ್ಲ, ಮಾಡ್ತಾನೇ ಇರ್ತೀನಿ ಆಯಿತಾ. ನನಗಂತೂ ಅಷ್ಟು ಇಷ್ಟ ಆಯಿತು. ಹಾಗೆಯೇ ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ, ದೋಸೆ ಇದ್ರ ಜೊತೆಗೆಲ್ಲ ಚಲೋ ಆಯ್ತದೆ ನೋಡಿ. ಹಾಗೆಯೇ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಬೇಗ ಬದನೆಕಾಯಿ ಎಲ್ಲ ಬೇಯುತ್ತೆ ಹೇಳಿ. ಹಾಗೆಯೇ ಸ್ವಲ್ಪ ಅರಿಶಿನ ಹಿಟ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಅದು ಕರಗಬೇಕು, ಅಂದರೆ ಬೇಯಬೇಕು. ಅಲ್ಲಿ ತನಕನೂ ಕೂಡ ಸ್ವಲ್ಪ ಹೊತ್ತಿಗೆ ಬಂದು ತಿರ್ಸ್ತಾ ಇರ್ತೀನಿ. ಇವಾಗ ಎಣ್ಣೆಗಾಯಿಗೆಲ್ಲ ಮಾಡೋದಕ್ಕೆ ಗ್ಯಾಸ್ ಮೇಲೆ ಇಟ್ಕೊಂಡು ಮಸಾಲನ್ನು ಕೂಡ ಅರ್ದಿಟ್ಕೊಂಡೆ ಎಣ್ಣೆಗಾಯಿಗೆ. ಆಮೇಲೆ ಕಡಲೆಬೇಳೆಯನ್ನು ಬೇಯಿಸಿ ಈ ರೀತಿ ನೀರನ್ನು ಬಾಗಿಸಿ ಇಟ್ಟಿದ್ದೀನಿ ನೋಡಿ. ಅದೀಗ ಬಿಸಿ ಎಲ್ಲನೂ ತಣ್ಣದಿದೆ. ಹಾಗಾಗಿ ಗ್ರೈಂಡರ್ಗೆ ಹಾಕಿ ಹರ್ಕೊಳ್ತಾ ಇದ್ದೀನಿ ಹೂರಣ ಮಾಡಲಿಕ್ಕೆ ಅಂತ. ಮಿಕ್ಸರಲ್ಲಿ ಅರೆದ್ರೆ ಕೆಲವೊಂದು ಕಾಳುಗಳೆಲ್ಲ ತಪ್ಪೋಗಿಬಿಡ್ತದೆ, ಅಷ್ಟೊಂದು ಸರಿ ಆಗೋದಿಲ್ಲ. ಈ ರೀತಿ ನಾವು ಗ್ರೈಂಡರಲ್ಲಿ ಅರೆದ್ರೆ ಚೆಂದ ಹೂರಣ ಸಿಗ್ತದೆ. ಹಾಗಾಗಿ ಗ್ರೈಂಡರಲ್ಲಿ ಹರ್ಕೊಳ್ತಾ ಇದ್ದೀನಿ.
ಈಗ ಬದನೆಕಾಯಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬದನೆಕಾಯಿಯ ಎಣ್ಣೆಗಾಯಿ ರೆಡಿ ಆಗ್ತದೆ. ತುಂಬಾ ರುಚಿಯಾಗಿರುವಂಥದ್ದು ಈ ರೆಸಿಪಿ. ನೀವು ಕೂಡ ತಪ್ಪದೇನೆ ಟ್ರೈ ಮಾಡಿ. ಮಸಾಲೆಗೆಲ್ಲ ಯಾವ್ಯಾವ ಐಟಮ್ಸ್ಗಳನ್ನೆಲ್ಲ ಹಾಕಿದ್ದೆ ಅನ್ನೋದು ಇದೇ ವಿಡಿಯೋದಲ್ಲಿ ಉಂಟು. ಅದನ್ನು ಸ್ಟಾಪ್ ಮಾಡಿ ಝೂಮಲ್ಲಿ ಇಟ್ಕೊಂಡು ನೀವು ನೋಡಿ ತಿಳ್ಕೊಳ್ಬೋದು. ಎಲ್ಲನೂ ಕೂಡ ಡೀಟೇಲಾಗಿ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡ್ತದೆ. ಇಲ್ಲಿ ಮೇನ್ ಆಗಿರುವಂಥದ್ದನ್ನೆಲ್ಲ ವಿಡಿಯೋ ಕ್ಲಿಪ್ಗಳನ್ನ ತಗೊಂಡಿದ್ದೀನಿ. ಸೊ ಇವಾಗ ಫೈನಲಿ ಎಣ್ಗಾಯಿ ಕೂಡ ರೆಡಿ ಆಗ್ತಾ ಬಂತು. ಇವತ್ತೊಂಥರ ಡಬಲ್ ಟಾಸ್ಕಿಂಗ್ ಕೆಲಸ ಆದಾಗಿನೇ ಈ ಕಡೆ ಎಣ್ಗಾಯಿ ಮಾಡ್ತಾಯಿದ್ರೆ, ಇನ್ನೊಂದು ಕಡೆಗೆ ನಾನು ಡಬಲ್ ಬೀನ್ಸನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಡಬಲ್ ಬೀನ್ಸನ್ನು ಒಂದು ಸಣ್ಣ ಮಸಾಲೆ ರೀತಿ ಮಾಡುವಂತೇಳಿ. ಅದಕ್ಕೇನಿಲ್ಲ, ಸಿಂಪಲ್ಲಾಗಿ ಇದು ಡಬಲ್ ಬೀನ್ಸಿದ್ದು ಒಂದು ರೆಸಿಪಿ. ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಸ್ವಲ್ಪ ಮಸಾಲೆ ಹಾಕಿ ಒಗ್ಗರಣೆ ಮಾಡಿದ್ದು ತುಂಬ ಟೇಸ್ಟಾಗಿತ್ತು. ಹಾಗೆಯೇ ಇವಾಗ ಕಡಲೆಬೇಳೆಯ ಹೂರಣವನ್ನೆಲ್ಲ ಗ್ರೈಂಡರಲ್ಲಿ ಹರ್ಕೊಂಡು ಬಂದೆ. ಆಮೇಲೆ ಬೆಲ್ಲವನ್ನು ಸಣ್ಣಕ್ಕೆ ತುರ್ಕೊಂಡು ಸ್ವಲ್ಪ ಅದಕ್ಕೆ ನೀರನ್ನು ಹಾಕಿ ಪಾಕ ಮಾಡ್ಕೊಳ್ತಾ ಇದ್ದೀನಿ. ನಾವು ಬೆಲ್ಲವನ್ನು ಮೊದಲೇ ಪಾಕ ಮಾಡ್ಕೊಂಡು ಆಮೇಲೆ ಕಡಲೆ ಬೇಳೆಯ ಹೂರಣವನ್ನು ಹಾಕಿದ್ರೂ ಆಗ್ತದೆ. ಇಲ್ಲಾಂತಂದರೆ ಒಟ್ಟಿಗೆನೇ ಹಾಕಿ ಪಾಕ ಮಾಡೋದನ್ನು ಕೂಡ ಆಗ್ತದೆ. ನಾನು ಎರಡು ಥರನೂ ಮಾಡ್ತೀನಿ. ಅರ್ಜೆಂಟ್ ಇದ್ದವಾಗ ಇವಾಗ ಹೀಗೇನೆ ಮಾಡ್ತಾಯಿದ್ದೀನಿ. ಇದು ಬೆಲ್ಲ ಕರಗಿ ಸ್ವಲ್ಪ ಪಾಕ ಆಗಿ ಅದೆಲ್ಲನೂ ಡ್ರೈ ಆಗಬೇಕು. ಅಲ್ಲಿ ತನಕ ಅಂದರೆ ಒಂದು 15ರಿಂದ 20 ನಿಮಿಷ ಬೇಕಾಗ್ಬೋದು ಈ ಹೂರಣ ರೆಡಿ ಆಗಲಿಕ್ಕೆ. ಅಲ್ಲಿವರೆಗೂ ಕೂಡ ಇದನ್ನು ಗ್ಯಾಸ್ ಹತ್ರನೇ ಇಟ್ಟು ತಿರ್ಸ್ತಾ ಇರಬೇಕು, ಸಣ್ಣ ಉರಿ ಇಟ್ಕೊಂಡು. ನಿಮಗೆಲ್ಲ ಗೊತ್ತಿರ್ಬೋದು ಹೋಳಿಗೆ ಮಾಡೋದು ಒಬ್ಬರಿಂದ ಆಗುವಂಥ ಕೆಲಸನೆಲ್ಲ. ಅದರಲ್ಲೂ ಹಬ್ಬದ ದಿನ ಅಂತೂ ತುಂಬ ಅಡುಗೆಗಳೆಲ್ಲ ಮಾಡೋದಿರ್ತದೆ. ಹಾಗೆಯೇ ಜನ ಇದ್ದರೆ ಒಬ್ಬೊಬ್ಬರೇ ಹೆಲ್ಪ್ ಮಾಡಿದ್ರೆ ಬೇಗ ಕೆಲಸ ಆಗ್ತದೆ. ಆದರೆ ಇವತ್ತಿನ ದಿನ ನಾನೇ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಅಮ್ಮನಿಗೆ ಇವತ್ತಿನ ದಿನವೇ ಹಾಸ್ಪಿಟ್ಲು ಚೆಕಪ್ಗೆ ಬರಲಿಕ್ಕೆ ಹೇಳಿದರು. ಹಾಗಾಗಿ ಅವರು ಆ ಕಡೆ ಹೋಗಿ ಬರೋಷ್ಟರಲ್ಲೇ ನಾನು ಇದನ್ನೆಲ್ಲ ತಯಾರು ಮಾಡಿ ಇಡಬೇಕಿತ್ತು. ಮತ್ತು 1-1:30 ಅಷ್ಟೊತ್ತಿಗೆಲ್ಲ ದೇವರಿಗೆ ಎಡೆ ಇಟ್ಟು ಊಟ ಮಾಡಬೇಕಿತ್ತು. ತುಂಬ ಲೇಟ್ ಆದರೆ ಸರಿ ಅನಿಸೋದಿಲ್ಲ ನೋಡಿ. ಹಾಗಾಗಿ ಇನ್ನು ನೋಡಿ, ಇದು ತಂಡಾದಮೇಲೆ ಹೂರಣ ಎಲ್ಲನೂ ತುಂಬ ಹೊಡಿ ಚೆನ್ನಾಗಿರ್ತದೆ ಹಚ್ಚಲಿಕ್ಕೆ. ತುಂಬ ಗಟ್ಟಿನೂ ಕೂಡ ಆಗಬಾರ್ದು. ಹೂರಣ ಆಮೇಲೆ ಸ್ಪ್ರೆಡ್ ಆಗೋದಿಲ್ಲ ಆಗ್ತದೆ ನಾವು ತಟ್ಟುವಾಗ. ಸೊ ಇದು ಪರ್ಫೆಕ್ಟಾಗಿ ಮಾಡ್ಕೊಂಡಿದ್ದೆ ನೋಡಿ. ಹೋಳಿಗೆ ಎಲ್ಲನೂ ಒಂದೇ ದಿನದಲ್ಲಿ ಒಂದೇ ಹದ್ದಲ್ಲಿ ಕಲಿಯೋದಕ್ಕಂತೂ ಸಾಧ್ಯವೇ ಇಲ್ಲ. ನಾವು ಒಂದೇ ಫೇಲ್ ಆದ್ರೂ ತೊಂದರೆ ಇಲ್ಲ, ಪದೇ ಪದೇ ಮಾಡ್ತಾ ಕಲಿತಾ ಹೋದಾಗೇ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲನೂ ರೆಡಿಯಾಗಿ ನಾನು ಇದು ಬಾಳೆಯ ಸುಳಿಯಿಂದ ಸಿಗುವಂಥ ಒಂದು ಸಣ್ಣ ಎಲೆಯನ್ನು ತಗೊಂಡು ಅದ್ರ ಮೇಲೆಗೆ ಹಚ್ಚುತ್ತಾ ಇದ್ದೀನಿ. ತುಂಬ ತೆಳುವಾಗಿ ಬರ್ತದೆ ನೋಡಿ. ಈ ರೀತಿ ಮಾಡಿ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಯುಗಾದಿ ದಿನದ ಎಲ್ಲ ಅಡುಗೆಗಳು. ಹಾಗೆ ಹೇಗಾಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಸೊ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.